ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ಥಂಬ್ನೇಲ್ ನೋಡಿರಬಹುದು ನೀವು. ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, SSC GD 2024ರ ಏನು ಒಂದು ರಿಸಲ್ಟ್ ಇದೆ ಅದು ಬಹಳ ಬೇಗನೆ ಇರುವಂತದ್ದು ಅನೌನ್ಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಯಾವ ಡೇಟ್ ದಿಂದ ಯಾವ ಡೇಟ್ ದವರೆಗೆ 2024ರ SSC GD ರಿಸಲ್ಟ್ ಅನೌನ್ಸ್ ಆಗಬಹುದು, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ಈಗಾಗಲೇ ನಾನು ನಿಮ್ಗೆ ಹೇಳೀನಿ ಕಟ್ ಆಫ್ ಇರುವಂತದ್ದು ಈ ವರ್ಷ ಎಷ್ಟು ನಿಲ್ಲಬಹುದು ಅಂತೇಳಿ, ಅದ್ರ ಬಗ್ಗೆನೂ ಕೂಡ ಒಂದು ಬ್ರೀಫ್ ಆಗಿರುವಂತಹ ಚರ್ಚೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. SSC GD 2025ರ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತಹ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ಯಾಕೇಜ್ ಅವೈಲೇಬಲ್ ಇದೆ, ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ಇರುವಂತದ್ದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇದರ ಕಂಪ್ಲೀಟ್ ಪ್ಯಾಕೇಜ್ ಫೀಸ್ ಇರುವಂತದ್ದು ಓನ್ಲಿ 999 ರುಪೀಸ್ ಇದೆ. ಈ 999 ರುಪೀಸ್ ಅಲ್ಲಿ ಕಂಪ್ಲೀಟ್ ನಿಮ್ಗೆ ಒಂದು ಸಿಲೆಬಸ್ ಪ್ರಕಾರವಾಗಿರುವಂತಹ ಎಲ್ಲಾ ಸಬ್ಜೆಕ್ಟ್ ರೆಕಾರ್ಡೆಡ್ ವಿಡಿಯೋಸ್ ಗಳಾಗಿರಬಹುದು, ಅದ್ರ ಜೊತೆಗೆ PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಒಂದು ಗೈಡೆನ್ಸ್ ಇರುವಂತದ್ದು ಈ ಒಂದು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಈ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮಗೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ನೋಟಿಸ್ ಇರುವಂತದ್ದು ನೀವು ನೋಡಿರಬಹುದು. ಸೊ ಈ ಒಂದು ನೋಟಿಸ್ ಇರುವಂತದ್ದು 99% ಇರುವಂತದ್ದು ಸರಿ ಇರುವಂತದ್ದಿದೆ. ಈ ನೋಟಿಸ್ ಪ್ರಕಾರ ನಾವು ನೋಡ್ಲಿಕ್ಕೆ ಹೋದ್ರೆ ಈ ಒಂದು ನೋಟಿಸ್ ದಲ್ಲಿ ಏನ್ ಹೇಳಲಾಗಿದೆ ಅಂತಂದ್ರೆ, ಟೈಮ್ಲಿ ಡಿಕ್ಲೇರೇಷನ್ ಆಫ್ ಫೈನಲ್ ರಿಸಲ್ಟ್ ಅಂತಂದ್ರೆ ಸರಿಯಾದ ಸಮಯಕ್ಕೆ SSC GD ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದ್ರ ಬಗ್ಗೆ ಒಂದು ನೋಟಿಸ್ ಇರುವಂತದ್ದು ಇದು ಬಂದಿರುವಂತದ್ದು. ಯಾವುದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಿಂದ ಬಂದಿರುವಂತದ್ದು ಒಂದು ಇದೆ ಒಂದು ನೋಟಿಸ್. ಇದರಲ್ಲಿ ಏನ್ ಹೇಳಲಾಗಿದೆ ಅಂತಂದ್ರೆ, ಇಲ್ಲಿ as per the guidelines issued by the Ministry of Home Affairs, the final result must be declared ಅಂತಂದ್ರೆ ಈ ಫೈನಲ್ ರಿಸಲ್ಟ್ ಇರುವಂತದ್ದು ಯಾವಾಗ ಡಿಕ್ಲೇರ್ ಆಗ್ಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ಕೊಡಲಾಗಿದೆ. ಇದು ಯಾವಾಗ ಅಂತಂದ್ರೆ ನೋ ಲ್ಯಾಟರ್ ದೆನ್ 7th ಡಿಸೆಂಬರ್ ಅಂತಂದ್ರೆ 7ನೇ ಡಿಸೆಂಬರ್ ಒಳಗಡೆನೆ ಏನಾಗ್ಬೇಕು ಅಂತಂದ್ರೆ ಈ ಒಂದು ರಿಸಲ್ಟ್ ಇರುವಂತದ್ದು ಏನಾಗಬೇಕು ಡಿಕ್ಲೇರ್ ಮಾಡಬೇಕು ಅಂತ ಇಲ್ಲಿ ಒಂದು ನೋಟಿಸ್ ಇರುವಂತದ್ದು ಇದೆ. ಹವೆವರ್ ಇನ್ ಲೈಟ್ ಆಫ್ ಇಂಟರ್ನಲ್ ಅಸೆಸ್ಮೆಂಟ್ಸ್ ಅಂಡ್ ಪ್ರೊಸೀಜರ್ಸ್ efficiency, the commission has decided to declare the final result on 2nd December 2024 ಅಂದ್ರೆ 2 ಡಿಸೆಂಬರ್ 2024ಕ್ಕೆ ನಿಮ್ಮ ಫೈನಲ್ ರಿಸಲ್ಟ್ ಇರುವಂತದ್ದು ಬರುತ್ತೆ ಅಂತೇಳಿ ಈ ಒಂದು ನೋಟಿಸ್ ಅಲ್ಲಿ ಇದೆ. 99% 2 ಡಿಸೆಂಬರ್ 2024ಕ್ಕೆ ನಿಮ್ಮ ರಿಸಲ್ಟ್ ಬರ್ತಾ ಇದೆ. ಅದು ಯಾವಾಗ ಅಂತಂದ್ರೆ ನಿಮ್ಮ ರಿಸಲ್ಟ್ ಇರುವಂತದ್ದು ಇಲ್ಲಿ ನೋಡಬಹುದು ನೀವು, ದ ಎಕ್ಸಾಮಿನೇಷನ್ ಬ್ರಾಂಚ್ ಮಸ್ಟ್ ಫೈನಲೈಸ್. ಸೊ ಎಲ್ಲ ಫೈನಲೈಸ್ ಯಾವಾಗ ಮಾಡ್ತಾರ ಅಂತಂದ್ರೆ ಇಲ್ಲಿ 2 ಡಿಸೆಂಬರ್ 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಫೈನಲೈಸ್ ಇರತಕ್ಕಂಥದ್ದು ಆಗುತ್ತೆ. 2ನೇ ಡಿಸೆಂಬರ್ಗೆ ನಿಮ್ಮ ರಿಸಲ್ಟ್ ಅನ್ನ ನೀವು ಏನ್ ಮಾಡಬಹುದು 5 ಗಂಟೆಯ ನಂತರ 2 ಡಿಸೆಂಬರ್ 2024 ಸಂಜೆ 5 ಗಂಟೆಯ ನಂತರ ನೀವು ನಿಮ್ಮ ರಿಸಲ್ಟ್ ಅನ್ನ ನೋಡಬಹುದು ಅಂತೇಳಿ ಈ ಒಂದು ನೋಟಿಸ್ ಅಲ್ಲಿ ಹೇಳಲಾಗಿದೆ. ಸೊ 99% 2 ಡಿಸೆಂಬರ್ ಗೆ ನಿಮ್ಮ ರಿಸಲ್ಟ್ ಇರುವಂತದ್ದು ಬರುವಂತಹ ಬಹಳಷ್ಟು ಚಾನ್ಸಸ್ ಗಳಿದಾವೆ. ಸೊ ಹಾಗಾಗಿ ಈಗಾಗಲೇ ಯಾರು ಫಿಸಿಕಲ್ ಎಕ್ಸಾಮ್ ಆಮೇಲೆ ಮೆಡಿಕಲ್ DV ಇವು ಎಲ್ಲವುಗಳನ್ನ ಕ್ವಾಲಿಫೈ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳಿದ್ದೀರಾ, ಅವರು ಒಂದ್ ಸ್ವಲ್ಪ ಕಾಯಿರಿ, ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ನಿಮ್ಮ ಮುಂದೆ 2 ಡಿಸೆಂಬರ್ಗೆ ಬರ್ಲಿಕ್ಕೆ ಹೋಗ್ತಾ ಇದೆ. ಈಗ ಈ ಒಂದು ರಿಸಲ್ಟ್ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಾಯ್ತು 2 ಡಿಸೆಂಬರ್ಗೆ ಬರ್ತಾ ಇದೆ ಅಂತ ಹೇಳಿ. ಆ ರಿಸಲ್ಟ್ ಬಂದ ತಕ್ಷಣವೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ನಾವು ಅದನ್ನ ಶೇರ್ ಮಾಡ್ತೇವಿ. ಎಲ್ಲ PDF ಇರ್ತಕ್ಕಂಥ ಶೇರ್ ಮಾಡ್ತೇವೆ. ಎಷ್ಟು ಕಟ್ ಆಫ್ ಆಗಿದೆ, ಎಷ್ಟು ಕಟ್ ಆಫ್ ನಿಂತಿದೆ, ಮೇಲ್ ಫಿಮೇಲ್ ಎಷ್ಟಕ್ಕೆ ನಿಂತಿದೆ, ಅದೆಲ್ಲವುಗಳನ್ನ ನಾವೇನ್ ಮಾಡ್ತೇವೆ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಹಾಕ್ತೇವಿ. ಆಮೇಲೆ ಅದರದೊಂದು ವಿಡಿಯೋ ಕೂಡ 2 ಡಿಸೆಂಬರ್ಗೆ ನಾವು ಮಾಡಿ ಹಾಕ್ತೇವಿ. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಈಗ ಇನ್ನೊಂದು ಏನು ಅಂತಂದ್ರೆ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ಆಗಬಹುದು ಅಂತೇಳಿ. ಈಗಾಗಲೇ ನಾನು ಕಟ್ ಆಫ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಆ ಒಂದು ಕಟ್ ಆಫ್ ಪ್ರಕಾರ ನಾವು ನೋಡೋದಾದ್ರೆ ಆಲ್ ಓವರ್ ಎಲ್ಲ ಕೆಟಗರಿ ಒಂದು ನೋಡೋದಾತು ಅಂತಂದ್ರ 90-95 ಇದರ ಅಬಾವ್ನೇ ಇರ್ತಕ್ಕಂಥದ್ದು ಕಟ್ ಆಫ್ ನಿಲ್ಲುವಂತಹ ಚಾನ್ಸಸ್ ಇದೆ ಎಲ್ಲ ಕೆಟಗರಿ. ಆಮೇಲೆ ಜನರಲ್ ಕೆಟಗರಿ 95+ ಇರುವಂತದ್ದು ನಿಲ್ಲುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ 90 ದಿಂದ ಅಬಾವ್ ಯಾರಿದ್ದೀರಿ ಅವರೆಲ್ಲರೂ ಕೂಡ 99%
100% ಅವ್ರದ್ದು ಆಗೇ ಆಗುತ್ತೆ. 90-95 ಇರ್ತಕ್ಕಂಥವ್ರು. ಆಮೇಲೆ ಇದಕ್ಕಿಂತ ಕೆಳಗಿರ್ತಕ್ಕಂಥವ್ರು ಒಂದ್ ಸ್ವಲ್ಪ ಕಾಯ್ಬೇಕು, ಅವ್ರದ್ದು ಕೂಡ ಆಗಬಹುದು, ಆಗಂಗಿಲ್ಲ ಅಂತ ಹೇಳಕ್ ಆಗಂಗಿಲ್ಲ. 89 ಇರ್ತಕ್ಕಂಥವ್ರು ಇರಬಹುದು, 88, 87 ಅಂತವ್ರು ಕೂಡ ಬಹಳಷ್ಟು ಜನ ಇದ್ದಾರೆ. ಬಟ್ ಹೇಳಕ್ ಆಗಂಗಿಲ್ಲ, ಕ್ಯಾಟಗರಿದಲ್ಲಿ ನಿಮ್ದು ಕೂಡ ಸೆಲೆಕ್ಷನ್ ಆದ್ರೆ ಆಗಬಹುದು, ಹೇಳಕ್ ಆಗಂಗಿಲ್ಲ. 2 ಡಿಸೆಂಬರ್ ವರೆಗೆ ವೇಟ್ ಮಾಡ್ರಿ. ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಬಂದ ತಕ್ಷಣವೇ ನಾವು ನಿಮ್ಗೆ ಹೇಳ್ತೇವೆ. ಬಟ್ 90 ರಿಂದ 95 ಇರ್ತಕ್ಕಂಥವ್ರು ಆಗುತ್ತೆ. ಬಟ್ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದೆ 90-95 ಪ್ಲಸ್ ಇರ್ತಕ್ಕಂಥವ್ರದ್ದು ಚಾನ್ಸ್ ಇದೆ, ಎಲ್ಲ ಕೆಟಗರಿಯಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ಈಗ ನೆಕ್ಸ್ಟ್ 2025ಕ್ಕೆ ಏನ್ ನೀವು ತಯಾರಿನ ನಡೆಸ್ತಾ ಇದ್ದೀರಾ, ಈ 2025ರ ಎಕ್ಸಾಮ್ಗೆ ನೀವು ಎಷ್ಟು ಮಾಡ್ಬೇಕು ಅಂತಂದ್ರೆ, ಈಗ ನಿಮ್ಮ ಟಾರ್ಗೆಟ್ ಎಷ್ಟು ಇರಬೇಕು ಅಂತಂದ್ರೆ, ನಿಮ್ಮ ಟಾರ್ಗೆಟ್ SSC GD 100+ ಮಾರ್ಕ್ಸ್ ಗಳನ್ನ ಇಟ್ಕೊಂಡೇ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸ್ಟಡಿ ಮಾಡಿದ್ರೆ ಮಾತ್ರ ಈ ಸಲ 2025ರ ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡ್ತೀರಾ. ಓನ್ಲಿ ನೀವು ಫಿಸಿಕಲ್ ಕ್ವಾಲಿಫೈ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸ್ಟಡಿಯನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫೈನಲ್ ವರೆಗೆ ಹೋಗ್ಬೇಕು ನಮ್ದು ರಿಸಲ್ಟ್, ಆ ಒಂದು ದೃಷ್ಟಿಯಿಂದಲೇ ನೀವು ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಇನ್ನು ನಿಮ್ಮ ಹತ್ರ ಟೈಮ್ ಇದೆ. ನವೆಂಬರ್ ಅಂತೂ ಮುಗೀತೀಗ, ಡಿಸೆಂಬರ್ ಇದೆ, ಜನವರಿ ಇದೆ, ಇನ್ನು 2 ತಿಂಗಳಿದೆ ನಿಮ್ಮ ಹತ್ರ. 2 ತಿಂಗಳವರೆಗೆ ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಇರುವಂತದ್ದು ಮಾಡಬಹುದು. ಈ 2 ತಿಂಗಳು 60 ದಿವಸ ಏನಿದಾವು, 60 ದಿವಸ ಡೈಲಿ 8 ರಿಂದ 10 ಗಂಟೆವರೆಗೆ ಸ್ಟಡಿ ಮಾಡಿದ್ರೆ ಮಾತ್ರ ಆಗ್ತತಿ. ಮ್ಯಾಥ್ಸ್ ಬಹಳಷ್ಟು ಪರ್ಫೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಟಡಿಯನ್ನ ಈಗಲಿಂದಲೇ ನೀವು ಒಳ್ಳೆ ರೀತಿಯಿಂದ ನಡೆಸ್ರಿ. ಸೊ ಆ ಒಂದು ನಿಮ್ಮ ಪ್ರಿಪರೇಷನ್ಗೋಸ್ಕರನೇ ನಾವು SSC GD ಒಂದು ಫುಲ್ ಪ್ಯಾಕೇಜ್ ನಿಮಗೋಸ್ಕರ ತಂದೇವಿ. ಓನ್ಲಿ 999 ರುಪೀಸ್ ಅಲ್ಲಿ ಈ ಪ್ಯಾಕೇಜ್ ಇಂದ ನೀವು ಸರಿ ಸುಮಾರು 100+ ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ತೀರಾ. ಈ ಪ್ಯಾಕೇಜ್ ಅನ್ನ ತಗೊಂಡು ರಿಕಾರ್ಡೆಡ್ ಕ್ಲಾಸಸ್ ಗಳು ಏನಿದಾವು ಒಳ್ಳೆ ರೀತಿಯಿಂದ ಕೇಳಿ ಅವುಗಳನ್ನ ನೋಟ್ಸ್ ಮಾಡ್ಕೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ 100% ನಿಮ್ದು 100+ ಮಾರ್ಕ್ಸ್ ಇರ್ತಕ್ಕಂಥದ್ದು ಬಂದೇ ಬರ್ತವೆ. ಸೊ ಇದು ನನ್ನ ಗ್ಯಾರಂಟಿ. ಸೊ ಹಾಗಾಗಿ ಈ ಒಂದು ಪ್ಯಾಕೇಜ್ SSC GDಗೆ ಗೋಸ್ಕರನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಿಮ್ಗೆ GK ಆಗಿರ್ಬೋದು, GK ಎಲ್ಲ ಸಬ್ಜೆಕ್ಟ್ಸ್ ಗಳಾಗಿರ್ಬಹುದು, ಆಮೇಲೆ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಇವು ಎಲ್ಲ ಕ್ಲಾಸಸ್ಗಳು ಚಾಪ್ಟರ್ ವೈಸ್ ಎಲ್ಲ ಡಿಟೇಲ್ ಆಗಿರುವಂತಹ ನಿಮ್ಗೆ ರಿಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ, ಬೇಗನೆ ಜಾಯಿನ್ ಆಗ್ರಿ. ಇನ್ನ 2 ತಿಂಗಳು ಐತಿ, 2 ತಿಂಗಳ ಒಳಗೆ ಈ ಸಿಲೆಬಸ್ ಅನ್ನು ನೀವು ಮುಗಿಸಬಹುದು ಈ ಪ್ಯಾಕೇಜ್ ಜೊತೆಗೆ. ಓಕೆನಾ? ರೈಟ್. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. 2 ಡಿಸೆಂಬರ್ ವರೆಗೆ ಕಾಯಿರಿ. ಯಾರ್ದು ಫಿಸಿಕಲ್ ಮೆಡಿಕಲ್ DV ಆಗಿದೆ ಎಲ್ಲರಿಗೂ ಶುಭವಾಗಲಿ. ಎಲ್ಲರದು ಆಲ್ಮೋಸ್ಟ್ ಯಾರು ಬಹಳಷ್ಟು ಪರಿಶ್ರಮ ಪಟ್ಟಿರಿ ಎಕ್ಸಾಮ್ಗೆ, ಫಿಸಿಕಲ್ಗೆ, ಅವರೆಲ್ಲರದು ಕೂಡ ಸೆಲೆಕ್ಷನ್ ಆಗಲಿ ಅಂತ ಹೇಳಿ ನಮ್ಮಿಂದ ನಾವು ಹಾರೈಸ್ತಾ ಇದ್ದೇವೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಒಂದು ಜಾಬ್ ಅನ್ನು ತೆಗೆದುಕೊಂಡು ಅವರು ತಮ್ಮ ಜೀವನದಲ್ಲಿ ಸೆಟಲ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಇರ್ತಕ್ಕಂಥದ್ದು ಆಗಿರ್ತೈತಿ. ಸೊ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.